ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಒಳಗೇರಿ ಕಲ್ಲಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಅಂದ್ರೆ ದೇವಸ್ಥಾನಗಳಲ್ಲಿ ಕಳ್ಳತನ ನಡೆದ ಘಟನೆ ಸಹ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದಾಗಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿದ್ದು ಪೊಲೀಸರ ನಿಷ್ಕ್ರಿಯತೆಯ ಬಗ್ಗೆ ತೀವ್ರ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ಇನ್ನು ರಾತ್ರಿ 1ರಿಂದ 3:30 ನಡುವೆ ಶ್ರೀ ಚೌಡೇಶ್ವರಿ ದೇವಸ್ಥಾನ ಮತ್ತೆ ಮುನೇಶ್ವರ ದೇವಸ್ಥಾನಗಳನ್ನ ಗುರಿಯಾಗಿಸಿಕೊಂಡು ಕಳ್ಳತನ ನಡೆದಿದೆ. ಚೌಡೇಶ್ವರಿ ದೇವಸ್ಥಾನದಿಂದ 1 ಕಿಲೋಗ್ರಾಂ ಬೆಳ್ಳಿಯ ದೀಪ ಮೌಲ್ಯ ಅಂದ್ರೆ ಅದರ ಮೌಲ್ಯ ಸುಮಾರು 1,10,000. 5 ಮಾಂಗಲ್ಯಗಳು ಅಂದ್ರೆ ಇದರ ಮೌಲ್ಯ 50,000ದ ವರ್ತ್ ಇರುವಂತಹ 5 ಮಾಂಗಲ್ಯಗಳು ಮತ್ತೆ 25 ಗ್ರಾಂ ಚಿನ್ನದ ಚೈನ್, 2.5 ಲಕ್ಷದ 25 ಗ್ರಾಂ ಚಿನ್ನದ ಚೈನ್ ಕಳವಾಗಿದೆ. ಮುನೇಶ್ವರ ದೇವಸ್ಥಾನದಿಂದ ಸುಮಾರು 25,000 ಹಣ ಕಳವುಗೊಂಡಿದೆ ಎಂದು ಸಹ ವರದಿಯಾಗಿದೆ. ಇನ್ನು ಸಿಸಿಟಿವಿ ದೃಶ್ಯಾವಳಿ ಹೇಳೋ ಪ್ರಕಾರ 4 ಜನರ ತಂಡ ಈ ಕೃತ್ಯವನ್ನ ಎಸಗಿದೆ. ಅವರಲ್ಲಿ ಒಬ್ಬ ವ್ಯಕ್ತಿ ತಲೆಗೆ ಹೆಲ್ಮೆಟ್ ಧರಿಸಿದ್ರೆ ಉಳಿದ 3 ಮುಖಕ್ಕೆ ಮಾಸ್ಕ್ ಧರಿಸಿದ್ರು. ಕೈಯಲ್ಲಿ ಗಡಾರಿ ಹಿಡಿದುಕೊಂಡು 1 ಕಿಲೋಮೀಟರ್ ದೂರದಲ್ಲಿರುವ 2 ದೇವಸ್ಥಾನಗಳನ್ನ ಅವರು ಗುರಿಯಾಗಿಸಿಕೊಂಡಿದ್ದಾರೆ. ಕಳ್ಳರು ರಸ್ತೆಯ ಮೂಲಕ, ಹೂವಿನ ತೋಟದ ಮೂಲಕ ಚಲಿಸಿದ್ದಾರೆ ಎಂದು ಸಿಸಿಟಿವಿ ದೃಶ್ಯಾವಳಿಗಳು ಬಹಿರಂಗಪಡಿಸಿವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನಗಳು ಹೆಚ್ಚಾಗ್ತಾ ಇರುವುದರಿಂದ ಸಾರ್ವಜನಿಕರ ಆತಂಕಕ್ಕೆ ಸಹ ಕಾರಣವಾಗಿದೆ. ಇನ್ನು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದಿರುವುದನ್ನ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ರಾತ್ರಿಯ ಪಾಳಿಯಲ್ಲಿ ಪೊಲೀಸರ ಸಂಚಾರ ಕಡಿಮೆಯಾಗಿದ್ದು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಪೊಲೀಸರು ಪ್ರಶ್ನಿಸುವಂತಿಲ್ಲ ಎಂಬ ಆರೋಪ ಸಹ ಕೇಳಿಬಂದಿದೆ.
ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಯಾಕೋ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ತಡರಾತ್ರಿ ಸುಮಾರು 3 ಗಂಟೆ ಸುಮಾರಿನಲ್ಲಿ 2 ದೇವಸ್ಥಾನಗಳಲ್ಲಿ ಕಳ್ಳತನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ಮುನಿಯಪ್ಪ, ಏನಿದೆ ಈ ರೀತಿಯಾದಂತಹ 2 ದೇವಸ್ಥಾನಗಳಲ್ಲಿ ಭಾರಿ ಪ್ರಮಾಣದ ಕಳ್ಳತನ ಆಗಿದೆ, ಅದರ ಮೌಲ್ಯವನ್ನ ಕೇಳ್ತಾ ಇದ್ರೆ ತಲೆ ತಿರುಗ್ತಾ ಇದೆ. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಕಳ್ಳತನಗಳಾಗ್ತಾ ಇದೆ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಹೌದು, ಇತ್ತೀಚಿನ ಚೇತನ್ ಏನಾಗ್ತಾ ಇದೆ ಅಂದ್ರೆ ಆನೇಕಲ್ ತಾಲೂಕಿನಲ್ಲಿನೂ ಅತಿ ಹೆಚ್ಚಾಗ್ತಾ ಇದೆ. ಸರ್ಜಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ಈ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಬರ್ತಾರೆ, ಮಾಜರ್ ಮಾಡ್ತಾರೆ, ಎನ್ಸಿಆರ್ ಹಾಕಿ ವಾಪಸ್ ಕಳಿಸ್ತಾ ಇರ್ತಾರೆ. ಸಾರ್ವಜನಿಕರು ಹೋಗಿ ಮತ್ತೆ ಕೆಲವರೇ ಎನ್ಕ್ವೈರಿ ಮಾಡ್ತಾ ಇದೀವಿ ಇನ್ನೂ ಸಿಗ್ಲಿಲ್ಲ ಅಂತ ಹೇಳಿ ಉಡಾಫಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪ. ಪ್ರತಿ ಗ್ರಾಮದಲ್ಲಿ ಇದೇ ಪರಿಸ್ಥಿತಿನೇ. ರಸ್ತೆಗಳಲ್ಲಿ ರಾತ್ರಿ ಹೊತ್ತು ಚಾಲಕರು ವಾಹನ ಮಾಡ್ಕೊಂಡು ಹೋಗ್ತಾರೆ, ಅಡ್ಡಗಟ್ಟಿ ದರೋಡೆ ಮಾಡ್ತಾರೆ. ಅವರ ಚಾಲಕರ ಹತ್ರ ಹಣ, ಮೊಬೈಲು, ಇನ್ನು ಕೈಯಲ್ಲಿರೋ ಉಂಗುರ, ಕತ್ತಲ್ಲಿರೋ ಚೈನ್ ಕಿತ್ಕೊಂಡು ಹೋಗ್ತಾರೆ. ಹೆಂಗಸರು ಹಸುಗಳು ಮೇಯ್ಸೋಕ್ ಹೋಗೋ ರೈತರು ತೋಟಗಳಲ್ಲಿ ಹಸುಗಳು ಮೇಯ್ಸಕ್ ಹೋಗೋ ಜಾಗದಲ್ಲಿ ಕುತ್ತಿಗೆ ಚೈನ್ ಕಿತ್ಕೊಂಡು ಹೋಗ್ತಾರೆ, ಮಾಂಗಲ್ಯ ಚೈನ್ ಕಿತ್ಕೊಂಡು ಹೋಗ್ತಾರೆ. ಇದೊಂದು ಆರೋಪ ಇದೆ. ರಾತ್ರಿ ಹೊತ್ತು ದೇವಸ್ಥಾನಗಳು ಇತ್ತೀಚಿನ ಇದು ನಮ್ಮ ಕಣ್ಣು ಕಾಣಿರೋದು ದಿನನಿತ್ಯ ಇದೆ. ಈಗ ನಾವು ಭಾನುವಾರ ನಡೆದಿರೋದು ಒಳಗೇರಿ ಕಲ್ಲಲ್ಲಿ ಚೌಡೇಶ್ವರ ದೇವಸ್ಥಾನದಲ್ಲಿ 5 ಮಾಂಗಲ್ಯ, 1 ಕುತ್ತಿಗೆ ಚೈನು ದೇವ್ರದ್ದು, 1 ಬೆಳ್ಳಿ ದೀಪ. ಮುನೇಶ್ವರ ದೇವಸ್ಥಾನದಲ್ಲಿ 25,000 ರೂಪಾಯಿ ಉಂಡಿ ಹೊಡೆದು ಎತ್ಕೊಂಡು ಹೋಗಿದ್ದಾರೆ. ನಿನ್ನೆ ನೈಟು ನಮ್ಮೂರಿಂದ 4 ಕಿಲೋಮೀಟರ್ ದೂರದಲ್ಲಿರೋದು ಮುತ್ತಾನಲ್ಲೂರು ಗ್ರಾಮದಲ್ಲಿ ರಾತ್ರಿ ಆಗಿದೆ. ಅದು ನಿಮ್ಗೆ ವಿಡಿಯೋ ಕಳ್ಸಿದೀವಿ. ಈ ತರ ದಿನನಿತ್ಯ ಒಂದೇ ಸ್ಟೇಷನ್ ವ್ಯಾಪ್ತಿ ಅಲ್ಲ, ಟೋಟಲ್ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕೊಲೆ, ಸುಲಿಗೆ, ದರೋಡೆ, ಕಳ್ಳತನ, ಅಡ್ಡಗಟ್ಟಿ ರಾಬರಿ, ಹೆಂಗಸರು ಹೋಗ್ತಾ ಇದೆ ಬೆದರಿಕೆ, ಹೆಣ್ಣು ಮಕ್ಳು ಹೋಗ್ತಾ ಇದೆ ಚುಡಾಯಿಸೋದು, ಈ ರೀತಿ ಇನ್ನು ಅನೇಕ ಕೃತ್ಯಗಳು ಮಾಡ್ತಾ ಇದ್ರು ಪೊಲೀಸರು ಯಾವ ಸ್ಟೇಷನ್ ಲಿಮಿಟ್ ಅಲ್ಲಿ ಪೊಲೀಸರು ಕ್ರಮ ತೆಗೆದುಕೊಂತಲ್ಲ. ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗಟ್ತಾ ಇಲ್ಲ. ಅವ್ರ ಹತ್ರ ಏನಾದ್ರು ದುಡ್ಡಿಸ್ಕೊಂಡು ಇವ್ರು ಏನಾದ್ರು ಶಾಮೀಲ್ ಆಗಿದಾರ ಅಂತ ಸಾರ್ವಜನಿಕರು ಆರೋಪ ನಮಗೂ ಈಗ ಯಾಕೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಾಧ್ಯಮದವ್ರನ್ನ ಹೇಳಿದ್ರು ಉಡಾಫಿ ಉತ್ತರ ಕೊಡ್ತಾರೆ, ಇಲ್ಲ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನಿದತ್ತ ಪೊಲೀಸರು ನೋಡಿದ್ರೆ ಕಳ್ಳರು ಭಯ ಇರಬೇಕು. ರಾತ್ರಿ ಹೊತ್ತು ಗುಂಪು ಕಟ್ಕೊಂಡು ಹೋಗ್ತಾ ಇದ್ರನ್ನ ಅವ್ರನ್ನ ನಿಲ್ಲಿಸಿ ಬೀಟ್ ಪೊಲೀಸರು ಏನ್ ಸಮಾಚಾರ ವಿಚಾರಣೆ ಮಾಡಲ್ಲ. ಅವ್ರನ್ನ ಯಾವ ರೀತಿ ನೀವು ಏನ್ ಓಡಾಡ್ತಾ ಇದೀರಂತ ವಿಚಾರಣೆ ಮಾಡಲ್ಲ. ಎಲಿಮೆಂಟ್ ರಾತ್ರಿ ಹೊತ್ತು ನೋಡ ಸಿಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ಇದೆ. ಒಬ್ಬ ಎಲಿಮೆಂಟ್ ಹಾಕೊಂಡು ಹೋಗ್ತಾರೆ, 4 ಜನ ಮಾಸ್ಕ್ ಹಾಕೊಂಡು ಹೋಗ್ತಾ ಇರ್ತಾರೆ. ಈ ತರ ಕಳ್ಳ ಕೃತ್ಯಗಳಿಗೂ ಹೋಗ್ತಾ ಇರ್ತಾರೆ ಅಂದ್ಬಿಟ್ಟು ನಿಲ್ಲಿಸಿ ಅವ್ರನ್ನ ಕ್ರಮ ತಕೊಂಡು ಮಾತಾಡಿಸಿ ಏನು ನಿಮ್ಮ ಐಡೆಂಟಿಟಿ ಕಾರ್ಡ್ ಏನು, ಯಾವ ಊರವರು ಏನು ಕೇಳಲ್ಲ. ಅಂದ್ರೆ ಕಳ್ಳರಿಗೆ ನೀ ಎಷ್ಟು ಮಾತ್ರ ಶಕ್ತಿ ಇರಬಹುದು ಲೆಕ್ಕ ಇಟ್ಕೊಳ್ರಿ. ಇದು ಏನು ಇದು ಕುಮ್ಮಕ್ ಹಿಂದ್ಗಡೆ ಏನಾದ್ರು ಪೊಲೀಸರ ಇದ್ದಾರ ಅಂತ ಗ್ರಾಮಸ್ಥರು ಆರೋಪ. ನಮ್ಗೆ ಡೌಟ್, ನಾವು ಏನು ಪ್ರಶ್ನೆ ಮಾಡ್ಬೇಕು. ಯಾಕೆ ನಾವು ಇತ್ತೀಚಿನ ದಿನ ರಾತ್ರಿ ಹೊತ್ತು ಓಡಾಡಕ್ ಆಗ್ತಲ್ಲ, ನಮ್ ಗಾಡಿಗಳನ್ನ ಅಟ್ಯಾಕ್ ಮಾಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನನಗೂ ಆಗಿದೆ ಈ ಅನುಭವ. ಆ ಟೈಮ್ಗೆ 112 ಫೋನ್ ಮಾಡಿ ಹೇಳಿದೀನಿ, ಆವಾಗ್ಲೂ ಅವರು ಕ್ರಮ ತಗೋನಲ್ಲ. ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಕಾನೂನು ಸುವ್ಯವಸ್ಥೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಚೇತನ್, ಇದು ಪೊಲೀಸರೇ ಕುಮಾರ್ ಕೊಡ್ತಾ ಇದಾರ. ಇದು ಸ್ಥಳೀಯರು ಏನಾದ್ರು ರಾಬ್ರಿ ಮಾಡ್ಕೊಂಬಂದು ನಮ್ಗೆ ಏನಾದ್ರು ರಾತ್ರಿ ಹೊತ್ತು ರಾಬ್ರಿ ಮಾಡ್ಕೊಂಬಂದು ನಮ್ಗೆ ಹಣ ಕೊಡ್ರಿ, ನೀವ್ ಇಷ್ಟ ಇಟ್ಕೊಳ್ರಿ, ನಮ್ಗೆ ಏನಾದ್ರು ಇಷ್ಟ ಕೊಡ್ರಿ ಅಂತ ಏನಾದ್ರು ಕುಮ್ಮ ಕೊಟ್ಬಿಟ್ಟು ಪೊಲೀಸರ ಕಡೆಯಿಂದ ಏನಾದ್ರು ದರೋಡೆ ಮಾಡ್ತಾ ಇದಾರ ಅಂತ ಎಲ್ಲರಿಗೂ ಅನುಮಾನ ಮೂಡಿಸ್ತದೆ ಚೇತನ್. ಯಾಕಂದ್ರೆ ಅಷ್ಟು ರಾಜಾರೋಷವಾಗಿ ಕೈಯಲ್ಲಿ ಗಡಾರಿಯನ್ನು ಹಿಡ್ಕೊ ಬರ್ತಾರೆ. ಅವ್ರಿಗೆ ಒಂದು ಸ್ವಲ್ಪನೂ ಭಯ ಇಲ್ಲ. ಅದನ್ನ ನಾವು ದೃಶ್ಯಾವಳಿಯಲ್ಲೂ ಸಹ ಕಾಣ್ಬೋದು. ನೋಡಿ, ಇನ್ನು ಯುವಕರ ಗುಂಪು ಅನ್ನೋ ರೀತಿಯಾಗಿ ನಮ್ಗೆ ಕಾಣಿಸ್ತಾ ಇದೆ. ಸುಮಾರು 4 ಜನದ ಯುವಕರು ಇನ್ನು 15ರಿಂದ 18 ಒಳಗಡೆ ಇರುವಂತಹ ವಯಸ್ಸನ್ನ ಕಾಣಿಸ್ತಾ ಇದೆ ಇಲ್ಲಿ ನಮ್ಗೆ ದೃಶ್ಯಾವಳಿಯಲ್ಲಿ. ಆದ್ರೆ ಈ ರೀತಿಯಾದಂತಹ ಅಪರಾಧ ಕೃತ್ಯಗಳಿಗೆ ಇಂತಹ ಯುವಕರು ಹೋಗ್ತಾ ಇರುವಂತದ್ದು, ಇಂಥವ್ರನ್ನ ಹಿಡಿಯಕ್ ಆಗ್ಲಿಲ್ಲ ಅಂದ್ರೆ ಪೊಲೀಸರ ಅಧಿಕಾರ ಮತ್ತೆ ಅವರ ಕರ್ತವ್ಯ ನಿಷ್ಠೆ ಮೇಲೆ ಒಂದು ರೀತಿಯಾಗಿ ಪ್ರಶ್ನೆ ಎತ್ತಬೇಕಾಗುತ್ತೆ. ಅಂದ್ರೆ 2 ದೇವಸ್ಥಾನಗಳಲ್ಲೂ ದೊಡ್ಡ ಪ್ರಮಾಣದಲ್ಲಿ ಕಳ್ಳತನ ಆಗಿದೆ. ಅದು ನಿಜವಾಗ್ಲೂ ಯಾರು ಅದನ್ನ ಸಹಿಸ್ಕೊಳ್ಳಕ್ ಆಗದೆ ಇರುವಂತಹ ವಿಚಾರ. ಇಲ್ಲಿ ಗ್ರಾಮಸ್ಥರು ಅವ್ರ ಮೇಲೆ ಆರೋಪ ಮಾಡ್ತಾರೆ, ಪೊಲೀಸರು ಇವ್ರ ಮೇಲೆ ಆರೋಪ ಮಾಡ್ತಾರೆ. ಅದೆಲ್ಲ ಆರೋಪಗಳಿಗೆ ಸೀಮಿತ ಆಯ್ತು. ಆದ್ರೆ ಯಾವುದೇ ಗ್ರಾಮಸ್ಥರೇ ಅದರಲ್ಲಿ ಏನಾದ್ರು ಇನ್ವಾಲ್ವ್ ಆಗಿದ್ರಾ ಅಥವಾ
ಪೊಲೀಸರು ಏನಾದ್ರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ? ಈಗೆಲ್ಲ ದೊಡ್ಡ ರೀತಿಯಾಗಿ ಪ್ರಶ್ನೆ ಆಗ್ತಾ ಇದೆ. ಈಗಲಾದ್ರೂ ಒಂದಿಷ್ಟು ಎಚ್ಚೆತ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸಿ ಏನೆಲ್ಲ ಆಗಿತ್ತು, ಮತ್ತೆ ಈ ಹಿಂದೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಅಥವಾ ಎಲ್ಲೆಲ್ಲಿ ಕಳ್ಳತನಗಳನ್ನ ಮಾಡಿದ್ರು, ಈಗಲಾದ್ರೂ ಅಟ್ಲೀಸ್ಟ್ ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡ್ಬೇಕಲ್ವಾ ಪೊಲೀಸರು? ಕರೆಕ್ಟ್. ನೀವು ಕೇಳಿರೋ ಪ್ರಶ್ನೆಗಳು 100% ಸತ್ಯವಾಗಿರುತ್ತೆ. ನಾವೇ ಪೊಲೀಸರಿಗೆ ಗಮನಕ್ಕೆ ತಂದ್ರೇನು ನಮ್ಗೆ ಸಿಗ್ಲಿಲ್ಲ ಅಂತ ಉಡಾಪೆ ಕೊಡ್ತಾರೆ. ಒಂದು ಪತ್ರಕರ್ತನಿಗೆ ಬೆಲೆ ಕೊಡಲ್ಲ ಅಂದ್ರೆ ಸಾಮಾನ್ಯ ಜನಕ್ಕೆ ಎಷ್ಟು ಮಾತ್ರ ಕೊಡ್ತಾರೆ? ಸಾಮಾನ್ಯ ಜನಕ್ಕೆ ಅರಿವೇ ಇರಲ್ಲ, ಕಾನೂನು ಅರಿವಿಲ್ಲ. ಪೊಲೀಸ್ ಅಂದ್ರೆ ಭಯ ಇರುತ್ತೆ. ಆ ಭಯ ಇಟ್ಕೊಂಡು ಇವರು ಬದುಕ್ತಾ ಇದ್ದಾರೆ ಹೊರತು ಪೊಲೀಸರು ಕಳ್ಳರ ಮೇಲೆ ಈ ಪ್ರತಾಪ ತೋರ್ಸಲ್ಲ. ಇವರು ಕಳ್ಳರ ಮೇಲೆ ಈ ಪ್ರತಾಪ ತೋರ್ಸಲ್ಲ, ಕ್ರಮ ತಗೊಂಡಲ್ಲ, ಕಾನೂನು ರೀತಿ ಕ್ರಮ. ಆಮೇಲೆ ಯಾವ ರೀತಿ ಇವ್ರು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ 1 ವಾರದಲ್ಲಿ ಆಚೆ ಬರ್ತಾನೆ ಕಳ್ಳ ಅದನ್ನು. ಅವ್ರಿಗೆ ಕಠಿಣವಾದ ಕಾನೂನು ಶಿಕ್ಷಣ ಹಾಕಲ್ಲ. ಇದು ನಾನ್ ಕಂಡಿರೋ ಕಂಡಂಗೆ. ನಂದೇ ಗಾಡಿ ಕಳ್ತನ ಆಗಿತ್ತು ಕೊರೋನಾ ಟೈಮ್ ನಲ್ಲಿ. ಅವ್ರು 1 ವಾರದ ಒಳಗಡೆ ಆಚೆ ಬಂದ ಅಂದ್ರೆ ಇವ್ರಿಗೆ ಕಳ್ಳರಿಗೆ ಎಲ್ಲ ಸೆಕ್ಷನ್ಗಳು ಕಠಿಣವಾಗಿ ಸೆಕ್ಷನ್ಗಳು ಹಾಕಿದಾಗ ಅವರು ಒಂದು 2 ವರ್ಷ 3 ವರ್ಷ 5 ವರ್ಷ ಜೈಲಲ್ಲಿ ಇದ್ರೆ ಈ ತರ ಕೃತ್ಯ ಮಾಡಲ್ಲ. ಅದಕ್ಕೆಲ್ಲ ನೇರ ಹೊಣೆ ಪೊಲೀಸರೇ ಮಾಡ್ತಾ ಇರೋದು ಇದು. ಕಾರಣ ನಾನೇ ಉದಾಹರಣೆ ಸಾಕ್ಷಿ. ನನ್ ಗಾಡಿನ ಕಳ್ತನದಾಗ 1 ವರ್ಷ ಸಿಕ್ಕಿರ್ಲಿಲ್ಲ. ಅವಾಗ ಅವನು 1 ತಿಂಗಳು ಒಳಗಡೆ ಆಚೆ ಬಂದಿದ್ದ. ಇದಕ್ಕೆ ಯಾರೆಲ್ಲ ಕುಮ್ಮಕ್ ಕೊಡ್ತಾ ಇರೋದು, ಮತ್ತೆ ಕಳ್ತನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಪೊಲೀಸ್ ಅಂದ್ರೆ ಭಯನೂ ಇರಬೇಕು, ಸ್ನೇಹನೂ ಇರಬೇಕು. ಆದ್ರೆ ಕಳ್ಳರ ಮೇಲೆಲ್ಲ ಇವರು ಸ್ನೇಹ ತೋರ್ಸೋದು, ಮಾನವೀಯತೆ ದೃಷ್ಟಿಯಿಂದ ಇರೋರ ಮೇಲೆ ಪ್ರೀತಿ ತೋರ್ಸ್ಬೇಕು. ಅದನ್ನ ಬಿಟ್ಟು ಕಳ್ಳರಿಗೆ ಈ ತರ ಪ್ರೀತಿ ತೋರಿಸಿ ಸೆಕ್ಷನ್ಗಳು ಕಠಿಣವಾದ ಸೆಕ್ಷನ್ಗಳು ಕೊಡ್ದಿರಿ ಇವರು 1 ವಾರದ ಒಳಗಡೆ ಮತ್ತೆ ಜೈಲಿಂದ ಆಚೆ ಬಂದು ಮತ್ತೆ ಅದೇ ಹಳೆ ಕೃತ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಸರ್ವೇ ಸಾಮಾನ್ಯ ಜನ ಹೆಂಗೆ ಬದುಕೋದು? ಅದು ಸಾರ್ವಜನಿಕರಲ್ಲಿ ಮೂಡ್ತಾ ಇರೋದು, ನಮ್ಮಲ್ಲಿ ಮೂಡ್ತಾ ಇರೋದು ಇದೆ. ನಮ್ಗೂ ಈಗ ನಾವು ಮನುಷ್ಯರೇ ಅಲ್ವಾ? ನಾವೇನು ವರದಿಗಾರ ತಕ್ಷಣ ನಾವೇನ್ ದೇವ್ರಲ್ಲ. ನಮಗೂ ಇದೇ ಪ್ರಶ್ನೆ ಮೂಡ್ತಾ ಇರೋದು. ಪೊಲೀಸರು ಸೂಕ್ತ ಕ್ರಮ ತೆಗೆದುಕೋದಲ್ಲ ಅಂತ ಎಲ್ಲಾರು ಆರೋಪ ಮಾಡ್ತಾ ಇದ್ರೆ. ನಮ್ಮ ಮಾಜಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದವರು ಅವರು ಶಿವಪ್ಪ ಅವರು ಅದನ್ನೇ ಹೇಳಿದ್ದಾರೆ. ನಾನು 2 ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮನೇಲಿ ಕಳ್ತನ ಆಗಿತ್ತು, ಇಲ್ಲಿವರೆಗೂ ಹುಡ್ಕೊಡ್ಲಿಲ್ಲ. ಕೇಳಿದ್ರೆ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ. ಪೊಲೀಸ್ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ? ಪೊಲೀಸ್ ಅಂದ್ರೆ ಎಡೆಮೂರಿ ಕಟ್ಟಿ ಒಳಗಡೆ ಜೈಲು ಕಟ್ತಾ ಇದ್ರು. ಮತ್ತೆ ಆಚೆ ಬಂದ್ರೆ ಕಳ್ತನ ಮಾಡ್ತಾ ಇರಲಿಲ್ಲ ಒಂದು ಕಾಲದಲ್ಲಿ. ಈಗ ಎಲ್ಲಿ ಹೋಗಿದೆ ಪೊಲೀಸ್ ಪವರ್ ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ನಮ್ ಕರ್ನಾಟಕ ಪೊಲೀಸ್ ಅಂದ್ರೆ ದೇಶದ್ರೋಹಿಗಳನ್ನ, ನಮ್ಮ ರಾಜೀವ್ ಗಾಂಧಿ ಸಾಯಿಸಿದವ್ರನ್ನ ಹಿಡಿದೋರು, ಇನ್ನ ದೇಶದಲ್ಲಿ ಕೃತ್ಯದಲ್ಲಿ ಎಲ್ಲೆಲ್ಲೋ ಆಡ್ಕೊಂಡಿರೋರ್ನ ನಮ್ ಕರ್ನಾಟಕ ಪೊಲೀಸ್ ಹಿಡಿದೋರು ಅಂತ ಹೆಸರುವಾಸಿ ಇರುವಂತ ಪೊಲೀಸರು ಈ ಹೊತ್ತಿನ ಕಾಲಕ್ಕೆ ಯಾಕೆ ಈ ತರ ಯಾರು ಈ ಕುಮ್ಮ ಕೊಡ್ತಾರೆ? ಸ್ಥಳೀಯ ಲೀಡರ್ಗಳು ಕೊಡ್ತಾ ಇದಾರ, ಇಲ್ಲ ಸ್ಥಳೀಯ ಡಾನ್ಗಳು ಕೊಟ್ಟು ಉಸುಳು ಮಾಡ್ತಾ ಇದಾರ? ಕಳ್ಳರ ಕೈನಲ್ಲಿ ಕಳ್ತನ ಮಾಡಿಸಿ ಶೇರ್ ಏನಾದ್ರು ಬಾಚಿಕೊಳ್ತಾ ಇದಾರೆ ಅಂದ್ಬಿಟ್ಟು ಅನುಮಾನ ಪಡ್ತಾ ಇದೆ ಚೇತನ್. ಎಸ್ ಮುನಿಯಪ್ಪ, ಧನ್ಯವಾದಗಳು. ಇದು ನಮ್ಮ ವರದಿಗಾರ ಮುನಿಯಪ್ಪ ಅವರ ಮಾತಾಗಿತ್ತು. ಯಾಕಂದ್ರೆ ಅವರೇ ಸುಮಾರು ಹಲವು ಬಾರಿ ಈ ರೀತಿಯಾದಂತ ಘಟನೆಗಳನ್ನ ಮತ್ತೆ ಈ ರೀತಿಯಾದಂತಹ ಬೆದರಿಕೆ ಮತ್ತೆ ಸ್ವತಃ ಅವರೇ ಹೋಗ್ಬೇಕಾದ್ರೆ ಇದನ್ನ ಅನುಭವಿಸಿದ್ದಾರೆ ಅಂತ ಸಹ ಹೇಳ್ತಾ ಇದ್ರು. ಯಾಕಂದ್ರೆ ಈ ನಿಟ್ಟಿನಲ್ಲಿ ಈಗ ಅಷ್ಟೊಂದು ಕಳ್ಳತನಗಳಾಗ್ತಾ ಇದೆ ಆ ಭಾಗದಲ್ಲಿ, ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ನೇರವಾಗಿ ಹೋಗುವಂತದ್ದು ಪೊಲೀಸರ ಮೇಲೆ ಯಾವಾಗ್ಲೂ ಸಹ ಪ್ರಶ್ನೆ ಎದ್ದೇಳುತ್ತೆ. ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ನಿರ್ಲಕ್ಷ್ಯ ಇಷ್ಟೊಂದು ವಹಿಸಿದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಕೃತ್ಯಗಳಾದ್ರೆ ಹೊಣೆ ಯಾರು? ಪೊಲೀಸರ ನಿಷ್ಕ್ರಿಯತೆಯಿಂದಾಗಿ ಗ್ರಾಮಸ್ಥರೇ ಈಗ ರೊಚ್ಚಿಗೆದ್ದಿದ್ದಾರೆ. ನೀವು ಕ್ರಮ ಕೈ ತಗೋತಿರೋ ಅಥವಾ ನೀವು ಕ್ರಮ ತಗೋತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ಆದ್ರೆ ನಾವೆಂತೂ ಅಂತವ್ರೇನಾದ್ರು ಸಿಕ್ಕಿದ್ರೆ ನಾವು ಬಿಡಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ರೆ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ? ಇದೆಲ್ಲವೂ ಸಹ ಪೊಲೀಸರ ಗಮನಕ್ಕಿರಬೇಕು. ಆಮೇಲೆ ಒಂದು ಸ್ಪಂದನೆ ಇದೆಯಲ್ಲ, ಪೊಲೀಸರ ಸ್ಪಂದನೆ ಅದು ಪರ್ಫೆಕ್ಟ್ ಆಗಿರ್ಬೇಕು. ಯಾರಾದ್ರೂ ಬಂದು ನಿಮ್ಮ ಹತ್ರ ಒಂದು ಹೇಳ್ಕೊತಾ ಇದ್ದಾರೆ ಅಂದ್ರೆ ಅದನ್ನ ದರ್ಪದಿಂದನೋ ಅಥವಾ ಅವರ ಅಧಿಕಾರವನ್ನ ಬಳಸಿ ಮಾತನಾಡೋ ಶೈಲಿಯೋ ಅದರಿಂದ ನೋಡ್ಬಾರ್ದು. ಅವರಿಗೆ ಸ್ಪಂದಿಸಿ, ಹೌದಾ ಹೀಗಾಗ್ತಾ ಇದೆಯಾ, ಆಯ್ತು ನಾವು ಅದನ್ನ ಇಮಿಡಿಯೇಟ್ ಆಗಿ ಒಂದ್ ಕಡೆ CCTV ಹಾಕೋದು, ಅಥವಾ ನೈಟ್ ಗಸ್ತ್ ಏನ್ ಮಾಡ್ತಾ ಇರ್ತೀರಿ, ಪೆಟ್ರೋಲಿಂಗ್ ಏನ್ ಮಾಡ್ತಾ ಇರ್ತೀರಿ ನೀವು, ಎಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದೆ ಆ ಕಡೆ ಕಳಿಸ್ಬೇಕು. ಅವ್ರನ್ನ ಕಳಿಸಿ ಆ ಕಡೆ ಒಂದು ಬೀಟ್ಗಳನ್ನ ಹೆಚ್ಚು ಮಾಡಬೇಕು. ಗಸ್ತು ತಿರುಗೋದನ್ನ ಹೆಚ್ಚು ಮಾಡಿದ್ರೆ ಒಂದಿಷ್ಟು ಪೊಲೀಸರಿಗೆ ಒಂದು ರೀತಿಯಾಗಿ ಇದು ಪ್ರಕರಣಗಳು ಆಗದೇ ಇರೋ ರೀತಿಯಾಗಿ ತಡಿಬಹುದು. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಗ್ರಾಮಸ್ಥರು ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಪೊಲೀಸರ ಪಾತ್ರ ಏನಾದ್ರು ಇದೆಯಾ, ಏನಾದ್ರು ಕಳ್ಳರನ್ನ ಅವರೇ ಬಿಟ್ಟು ರಾಬರಿ ಮಾಡಿಸಿ ಆಮೇಲೆ ಹಿಡಿಯುವಂತ ನಾಟಕವನ್ನ ಮಾಡ್ತಾ ಇದ್ದಾರಾ ಅಂತನೂ ಸಹ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಆ ಒಂದು ಬ್ಲೇಮ್ ನ ತಗೋಬಾರ್ದು ಅನ್ನೋದಾದ್ರೆ
ಆ ಒಂದು ಆಪಾದನೆಯನ್ನ ನಿಮ್ಮ ಮೇಲೆ ಹೊರಿಸ್ಕೋಬಾರ್ದು ಅನ್ನೋದಾದ್ರೆ ಈ ತರ ದೇವಸ್ಥಾನಗಳನ್ನ ಬಿಡದೆ ಲೂಟಿ ಮಾಡ್ತಾ ಇರುವಂತಹ ಈ ಒಂದು ಖತರ್ನಾಕ್ ಗ್ಯಾಂಗ್ ಏನಿದೆ, ಈ ಕಳ್ಳರ ಗ್ಯಾಂಗ್, ಈ ಗ್ಯಾಂಗ್ ನಾವು ಎಡೆಮರಿ ಕಟ್ಟಿ ಇದು ಅಸಲಿ ಮ್ಯಾಟರ್ ಅಂತ ನೀವು ಹೇಳಿದ್ರೆ ಆವಾಗ ಪೊಲೀಸರ ಮೇಲೆ ಸ್ಥಳೀಯರಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ಒಂದು ನಂಬಿಕೆ ಬರುತ್ತೆ. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ನೀನು ಹತ್ತಂಗ ಮಾಡು ನಾನು ಸತ್ತಂಗೆ ಸಾಯ್ತೀನಿ ಅನ್ನೋ ರೀತಿಯಾಗಿ ಆಗೋಗುತ್ತೆ. ಒಂದ್ ರೀತಿಯಾಗಿ ಹೆಂಗ್ ಆಗಿದೆ ಅಂದ್ರೆ ಊರೇ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲ ಹಾಕೊಂಡೋ ರೀತಿಯಾಗಿ ಪೊಲೀಸರು ವರ್ತನೆಯನ್ನ ಮಾಡ್ತಾ ಇದ್ದೀರಿ. ಬೇಡ, ಅದು ಆ ರೀತಿಯಾದಂತಹ ವರ್ತನೆ ಆದ್ರೆ ಸಾಕಷ್ಟು ಕುಟುಂಬಗಳು ಎಲ್ಲೋ ಸಾಲ ವಸೂಲು ಅಥವಾ ಎಲ್ಲೋ ತಂದು ಒಂದ್ ರೀತಿಯಾಗಿ ಒಡವೆಗಳು ಮತ್ತೆ ನಗದನ್ನ ಏನೋ ಇಟ್ಕೊಂಡಿರ್ತಾರೆ, ಯಾವ ಕಾರ್ಯಕ್ಕೆ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಮನೆಯಲ್ಲಿ. ಅದನ್ನ ಹೊಡ್ಕೊಂಡು ಹೋಗ್ಬಿಟ್ರೆ ಕಳ್ತನಕ್ಕೆ ಅವ್ರು ಏನ್ ಮಾಡ್ಬೇಕು, ವಿಷ ಕುಡಿಬೇಕಷ್ಟೇ. ಆ ರೀತಿಯಾದಂತಹ ಘಟನೆಗಳು ಆಗ್ಬಿಡುತ್ತೆ. ಈ ನಿಟ್ಟಲ್ಲಿ ಈಗಲಾದರೂ ಹೆಚ್ಚೆತ್ತು ಆ ಪ್ರಕರಣದ ಯಾರು ರೂವಾರಿಗಳಿದ್ದಾರೆ, ಆ ಕಳ್ಳಕಾಕರು, ಅವರನ್ನ ಎಡೆಮುರಿ ಕಟ್ಟಬೇಕು. ನಿಮ್ಮದು ಒಂದು ಪೊಲೀಸ್ ಟ್ರೀಟ್ಮೆಂಟ್ ಇದೆ, ಅದನ್ನ ಅವ್ರಿಗೆ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ಈ ತರ ನೀವು ಅದೇ ಯಾವ್ದೋ ಒಂದು ಸೆಕ್ಷನ್ಸ್ ಹಾಕ್ತೀರಿ, ಅದರಲ್ಲಿ ಒಂದಿಷ್ಟು ಲಾಯರ್ಗೆ ಮಾತನಾಡಿ ಒಂದು ಬೇಲ್ ಪಡಿತಾರೆ, ವಾಪಸ್ ಬರ್ತಾರೆ. ಅವ್ರಿಗೆ ಬೇರೆ ಯಾವುದೇ ಯೋಚನೆ ಇರಲ್ಲ, ಪರಿವರ್ತನೆ ಆಗುವಂತಹ ಮನಸ್ಥಿತಿ ಇರೋರ್ಗೆ ಆಗ್ತಾರೆ. ಇಲ್ಲ ಅಂದ್ರೆ ಅವರು ಇದರಿಂದ ಸುಲಭವಾಗಿ ಹಣವನ್ನ ಗಳಿಸೋದು, ಅದರ ಒಂದು ಚಾಳಿಗೆ ಬಿದ್ದವರು ಖಂಡಿತವಾಗ್ಲೂ ಸಹ ಬದಲಾಗಲ್ಲ. ಈಗಲಾದ್ರೂ ಪೊಲೀಸರು ಎಚ್ಚೆತ್ಕೊಂಡು ಅವ್ರ ಮೇಲೆ ಕ್ರಮವನ್ನು ಸಹ ಕೈಗೊಳ್ಬೇಕಾಗುತ್ತೆ. ಎಸ್, ಈಗ ಆನೇಕಲ್ ತಾಲೂಕಿನ ಸಜ್ಜಾಪುರ ಹೋಬಳಿ, ಈಗ ಒಳಗೇರಿ ಮತ್ತೆ ಕಲಳಿಯ ಈ ಗ್ರಾಮಗಳಲ್ಲಿ ದೇವಸ್ಥಾನಗಳನ್ನು ಬಿಡದೆ ಈ ರೀತಿಯಾಗಿ ಲೂಟಿ ಮಾಡಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಲೂಟಿ ಆಗಿದೆ. ಆದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ಗ್ರಾಮಸ್ಥರ ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಿಕ್ಕೆ ಸ್ವತಃ ಮಂಜುನಾಥ್ ಎಂಬ ಗ್ರಾಮಸ್ಥರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನು ಮಾಡೋಣ. ಮಂಜುನಾಥ್, ನಮಸ್ತೆ. ಈ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ, ಜೊತೆಗೆ ಇಂತಹ ಕಳ್ಳರ ಕಾಕರ ಒಂದ್ ರೀತಿಯಾಗಿ ಭಯಭೀತಿಯಲ್ಲಿ, ಅಂದ್ರೆ ಭಯವೇ ಇಲ್ಲದ ರೀತಿ ರಾತ್ರೋರಾತ್ರಿ ಓಡಾಡ್ತಾ ಇದ್ದಾರೆ ಅಂದ್ರೆ ಗಸ್ತನ್ನ ಯಾಕೆ ಹೆಚ್ಚಿಸಿಲ್ಲ, ಆಮೇಲೆ ಪೊಲೀಸರು ಆ ರೀತಿಯಲ್ಲಿ ಬೀಟ್ ಗಳನ್ನ ಯಾಕೆ ಮಾಡ್ತಾ ಇಲ್ಲ, ಇಷ್ಟೊಂದು ಪ್ರಕರಣಗಳು ಆ ಸಜ್ಜಾಪುರ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ನಿಮಗೆ ಅನುಭವ ಬಂದಂಗೆ ಆ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಂತ? ಸರ್, ಈ ಗ್ರಾಮದ ಪ್ರಶ್ನೆ ಅಲ್ಲ, ಇಡೀ ಇದು ಆನೇಕಲ್ ತಾಲೂಕಲ್ಲೇ ನಡೀತಾ ಇದೆ. ಇದು ದೇವಸ್ಥಾನದಲ್ಲಿ ರಾಜಾರೋಷವಾಗಿ ನಡ್ಕೊಂಡು ಕೈಯಲ್ಲಿ ಟೂಲ್ಸ್ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಇದೊಂದು ಗ್ಯಾಂಗ್ ಆಕ್ಟಿವ್ ಆಗಿದೆ ನಮ್ಮ ಆನೇಕಲ್ನಲ್ಲಿ. ಎಲ್ಲಾ ದೇವಸ್ಥಾನದಲ್ಲಿ ನಿನ್ನೆ ಎಷ್ಟೇ ಒಂದು ದೇವಸ್ಥಾನದಲ್ಲಿ ರೀಸೆಂಟ್ ಕಳ್ತನ ಆಗಿದೆ. ಅದ್ರ ಡೇ ಬಿಫೋರ್ ನಮ್ದ್ರಲ್ಲಿ ಕಳ್ತನ ಆಗಿದೆ. ಇಷ್ಟೆಲ್ಲ ಬಂದು ಡಾಗ್ ಸ್ಕ್ವಾಡ್ ಬಂದು ಎಲ್ಲ ಬರ್ತಾರೆ, ರಿಪೋರ್ಟ್ ಹಾಕ್ತಾರೆ. ಬಟ್ ಆಕ್ಷನ್ ಮಾತ್ರ ಇದುವರೆಗೂ ಯಾವುದೇ ಕಳ್ತನಕ್ಕೂ ಆದ್ರೂ ಆಕ್ಷನ್ ಮಾಡ್ತಾ ಇಲ್ಲ ಸರ್. ಯಾವ್ದಕ್ಕೂ ನಮ್ಗೆ ಸಾರ್ವಜನಿಕರು ಗೊಂದಲ ಏನಂದ್ರೆ ಇದು ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರ ಇಲ್ವೋ ಇದು ನಮ್ಮ ಆರಕ್ಷಕರು ಅಂತದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲೋ ಒಂದ್ ಕಡೆ ಏನಾದ್ರು ಈಗ ಜನರು ಹೇಳ್ತಾ ಇರುವಂತದ್ದು ಪೊಲೀಸರ ಮೇಲೆ ಆರೋಪ ಬಂದ್ಬಿಟ್ಟಿದೆ, ನೀವೇನಾದ್ರು ಬಿಡ್ತಾ ಇದೀರಾ ಅಂತ. ಸರ್ ಏನ್ ಆಕ್ಷನ್ ಸರ್? ಇವಾಗ ಹಿಂದಿನ ಇವಾಗ ಒಂದಿನ ಆಯ್ತು, ನೆಕ್ಸ್ಟ್ ದಿನ ತಿರ್ಗಾ ಆಗ್ತಾ ಇದೆ ಅಂತ ಮರ್ಕಳಿಸ್ತಾನೆ ಇದ್ರೆ ನಾವ್ ಇನ್ಯಾರು ಕೇಳಕ್ಕಾಗುತ್ತೆ ಸರ್? ನಮ್ ಕಾಪಾಡೋ ಇರೋದೇ ಆರಕ್ಷಕರು. ಈ ರೀತಿಯಾಗಿ ರಾಜಾರೋಷವಾಗಿ ಕಳ್ತನ ಮಾಡ್ತಾ ಇದಾರೆ. ಕೈಗೆ ಗ್ಲೌಸ್, ಅವ್ರಿಗೆ ಏನೇನ್ ಸೇಫ್ಟಿ ಬೇಕೋ ಎಲ್ಲಾ ತರ ಹಾಕೊಂಡ್ ಮಾಡ್ತಾ ಇದಾರೆ. ಅವ್ರನ್ನ ಮಟ್ಟ ಆಗ್ತಾ ಇಲ್ಲ ಇವರು. ಕಂಪ್ಲೇಂಟ್ ಕೊಟ್ರೆ ಮತ್ತೆ ಕಂಪ್ಲೇಂಟ್ ತಗೊಳ್ತಾರೆ ಸರ್. ಇದುವರೆಗೂ ಆಕ್ಷನ್ ಇಲ್ಲ ಸರ್. ನಮ್ಮೂರಲ್ಲಿ ವೀಕಲ್ಲಲ್ಲಿ ಗ್ರಾಮದಲ್ಲೇ ಕಳ್ತನ ಆಗಿರೋ ಕೇಸ್ಗಳು ಜಾಸ್ತಿ ಕೊಟ್ಟಿದೀವಿ. ಅವ್ರ ಆಕ್ಷನ್ ತಗೊಂಡು ಇದುವರೆಗೂ ಪರಿಹಾರ ಕೊಟ್ಟಿಲ್ಲ, ಇದುವರೆಗೂ ಒಂದು ಕೇಸ್ ಕೂಡ. ನೆಕ್ಸ್ಟ್ ಈ ರೀತಿ ಆದ್ರೆ ನಾವು ಸ್ಟೇಷನ್ ಹತ್ರ ಕುತ್ಕೊಂಡು ಊರವ್ರ ಗ್ರಾಮಸ್ಥರು ಧರಣಿ ಮಾಡ್ತೀವಿ ಸರ್. ಈಗ ಈ ಪ್ರಕರಣ ಆಗಿರುವಂತದ್ದು ಈಗಾಗಲೇ ಭಾನುವಾರ ರಾತ್ರಿ. ಹೌದು. ಆದ್ರೆ ಇಲ್ಲಿವರೆಗೂ ಇವತ್ತು ಬುಧವಾರ ಏನ್ ಮಾಡ್ತಾರೆ ಪೊಲೀಸರು ಸರ್? ಮಂಗಳವಾರ ನಿನ್ನೆ ರಾತ್ರಿ ಆಗಿದೆಯಲ್ವಾ ಸರ್? ನಿನ್ನೆ ಪಕ್ಕದ ಗ್ರಾಮದಲ್ಲೇ ಸೇಮ್ ಕಳ್ರೆ ಆಕ್ಟಿವ್ ಅಲ್ಲಿದ್ದಾರೆ.
ಹೆಲ್ಮೆಟ್ ಹಾಕೊಂಡು ಚೆಮ್ಮನಹಳ್ಳಿಯಲ್ಲಿ ಒಂದು ಕಳ್ತನ ಆಯ್ತು, ಒಂದು 15 ದಿನ 20 ದಿನ ಹಿಂದೆ. ಅಲ್ಲಿ ಸೇಮ್ ವಿಡಿಯೋದಲ್ಲಿ ಫುಟೇಜ್ ಸಿಕ್ಕಿದೆ, ಸೇಮ್ ಅದನ್ನು ಅದೇ ತರ ಇದು ಮಾಡಿದ್ದಾರೆ. ಸೇಮ್ ಎಲ್ಲ ಸರ್ ಒಂದೇ ಟೀಮೇ ಆಕ್ಟಿವ್ ಇದೆ. ಆ ಟೀಮ್ ಅನ್ನು ಮಟ್ಟ ಹಾಕಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ನಾವ್ ಏನಂತ ಹೇಳ್ಬೇಕು, ಸಾರ್ವಜನಿಕರಾಗಿ ಯಾವ ರೀತಿ ನಾವು ಇನ್ನು ಆರಕ್ಷಕರು ಕೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಸ್ ಮಂಜುನಾಥ್, ನಮಸ್ಕಾರ. ಧನ್ಯವಾದ ಸರ್. ಸ್ವತಃ ಮಂಜುನಾಥ್ ಅವರು ಸ್ಥಳೀಯರು ಯಾಕೋ ಪೊಲೀಸರ ಮೇಲೇನೆ ಒಂದು ರೀತಿಯಾಗಿ ಆರೋಪ ಮಾಡುವಂತಹ ವಿಧಾನಕ್ಕೆ ಮಾತಾಡ್ತಾ ಇದ್ರು. ಯಾಕೆಂದ್ರೆ ಈ ಗ್ರಾಮಸ್ಥರು ಎಷ್ಟೇ ಒಂದು ರೀತಿಯಾಗಿ ಎಚ್ಚರಿಕೆಯಿಂದ ಇದ್ರು ಸಹ, ಆದ್ರೆ ಇಂತಹ ಪ್ರಕರಣಗಳಾದಾಗ ಮುಖ್ಯವಾಗಿ ಪೊಲೀಸರು ಒಂದು ರೀತಿಯಾಗಿ ತಕ್ಕ ಕ್ರಮವನ್ನ ತೆಗೆದುಕೊಳ್ಳಬೇಕು, ಮತ್ತೆ ನಿರ್ಲಕ್ಷ್ಯವನ್ನ ವಹಿಸಬಾರದು. ಭಾರಿ ಪ್ರಮಾಣದಲ್ಲಿ ಕಳ್ಳತನ ಆಗಿದೆ, ಅದೇನು ಕಡಿಮೆ ಅಲ್ಲ. ಒಳಗೇರಿ ಕಲ್ಲಳ್ಳಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ದೊಡ್ಡ ಪ್ರಮಾಣದಲ್ಲಾಗಿದೆ, ಮುನೇಶ್ವರ ದೇವಸ್ಥಾನದಲ್ಲಾಗಿದೆ. ಬೆಳ್ಳಿ, ಚಿನ್ನಾಭರಣ, ನಗದು, ಈ ರೀತಿಯಾಗಿ ದೇವರ ಆಭರಣಗಳನ್ನು ಸಹ ಹೊತ್ತೋಗಿದ್ದಾರೆ. ಮಾಂಗಲ್ಯಗಳನ್ನು ಸಹ ಬಿಟ್ಟಿಲ್ಲ ಅನ್ನೋದಾದ್ರೆ ಏನ್ ಆಗ್ತಾ ಇದೆ ಆನೇಕಲ್ ತಾಲೂಕಿನಲ್ಲಿ, ಸರ್ಜಾಪುರ ಹೋಬಳಿ ಕಡೆ ಏನ್ ಆಗ್ತಾ ಇದೆ? ಈ ರೀತಿಯಾದಂತಹ ಪ್ರಕರಣಗಳಾದಾಗ ತಕ್ಷಣವೇ ಎಚ್ಚೆತ್ಕೊಂಡು ಆ CCTVಯ ವಿಡಿಯೋಗಳನ್ನ ಆಧರಿಸಿ ಅವರು ಅಲ್ಲಿಂದ ಎಲ್ಲೆಲ್ಲಿಗೆ ಪಾಸ್ ಆದರೂ ಅವೆಲ್ಲವನ್ನು ಸಹ ತೆಗೆದುಕೊಳ್ಳಬೇಕು, ಗಮನ ಹರಿಸ್ಬೇಕು, ನಿರ್ಲಕ್ಷ್ಯ ವಹಿಸಬಾರ್ದು. ಗಮನ ಹರಿಸಿ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಏನ್ ಸಮಸ್ಯೆ ಅಂತ ಕೇಳಬೇಕು. ಮೊದಲನೇದಾಗಿ ಈ ರೀತಿ ಇತ್ತು, ಈ ಆರೋಪ ಮಾಡ್ತಾ ಇದ್ದೀರಿ ನೀವು, ನಾವು ಅದ್ರಲ್ಲಿ ಇಲ್ಲ, ಅದನ್ನ ಸಾಬೀತಾರ ಮಾಡ್ಬೇಕಲ್ಲ. ಹೇಳೋದಕ್ಕಿಂತ ಈಗ ಆರೋಪ ಹೊರಿಸಿದ ಮೇಲೆ ಅದರಿಂದ ಒಂಚೂರು ಹೊರಗೆ ಬರ್ಬೇಕು ಅನ್ನೋ ಒಂದು ವ್ಯವಧಾನವನ್ನಾದ್ರೂ ಪೊಲೀಸರು ಇಟ್ಕೋಬೇಕು. ಇಲ್ಲ ಅಂದ್ರೆ ಈ ರೀತಿ ಸ್ಥಳೀಯರು ನಿಮ್ಮ ಮೇಲೆ ಆರೋಪ ಮಾಡುವಂತಹ ಎಷ್ಟೋ ಪ್ರಕರಣಗಳು ಈಗಾಗಲೇ ಆ ರೀತಿ ಆಗೋಗಿದೆ. ಇದನ್ನು ಸಹ ನೀವು ಆ ಬ್ಲೇಮ್ ಅನ್ನ ತೆಗೆದುಕೊಳ್ಬೇಡಿ. ಈ ಕಳ್ಳತನ ಪ್ರಕರಣಗಳನ್ನ ಯಶಸ್ವಿಯಾಗಿ ಭೇದಿಸುವಂತ ಸುದ್ದಿಯನ್ನು ಸಹ ನಾವು ಪ್ರಸಾರ ಮಾಡಬೇಕು. ಅವಾಗ ಒಂದು ರೀತಿಯಾಗಿ ಪೊಲೀಸರಿಗೂ ನಿಮ್ಮ ಮೇಲೆ ನಿಮ್ಗೆ ಒಂದು ಆತ್ಮಸ್ಥೈರ್ಯ ಬರಬೇಕು ಅಂದ್ರೆ, ಅಥವಾ ಸ್ಥಳೀಯರು ಪೊಲೀಸರ ಮೇಲೆ ಒಂದು ನಂಬಿಕೆಯನ್ನ ಇಡಬೇಕು ಅಂದ್ರೆ ಇಂತಹ ಪ್ರಕರಣಗಳನ್ನ ತಕ್ಷಣವೇ ಭೇದಿಸುವಂತ ಕೆಲಸವನ್ನು ಸಹ ಪೊಲೀಸರು ಮಾಡಬೇಕಾಗುತ್ತೆ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಮತ್ತೆ ಒಳಗೇರಿ ಕಲ್ಲಳ್ಳಿ ಚೌಡೇಶ್ವರಿ ಮತ್ತೆ ಮುನೇಶ್ವರ ದೇವಸ್ಥಾನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಕಳ್ಳತನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೌಶಿಕ್ ಅಂತ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತನಾಡ್ಸೋಣ. ಕೌಶಿಕ್, ನಮಸ್ಕಾರ. ಇಷ್ಟೊಂದು ಪ್ರಕರಣಗಳು ಆಗ್ತಾ ಇದೆ, ಕಳ್ಳತನ ಪ್ರಕರಣಗಳು, ರಾಬರಿ, ಚೈನ್ ಸ್ನ್ಯಾಚಿಂಗ್, ಸಾಕಷ್ಟು ಪ್ರಕರಣಗಳು ಅಲ್ಲಿ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಬಟ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಈ ಸರ್? ಈಗ ನಾವೇನ್ ಹೇಳ್ತಿದೀವಿ ಅಂತಂದ್ರೆ, ಸೊ ರಾಬರಿಗಳಾಗಿರ್ಬೋದು, ಕಳ್ತನಗಳಾಗಿರ್ಬೋದು, ಸೊ ಹೇಗೆ ಅಂತಂದ್ರೆ ಒಂದು ಅಂಗಡಿಗೆ ಹೋಗಿ ತಗೋಬರೋ ತರ ರೀತಿ ಆಗೋಗಿದೆ. ಸೊ ಯಾವ ತರ ಅಂತಂದ್ರೆ, ಒಂದ್ ಚೈನ್ ಸ್ನಾಪಿಂಗ್ ಆಗಿರ್ಬೋದು, ಒಂದ್ ಕಳ್ತನದಾಗಿರ್ಬೋದು, ಮಾಡೋರ್ಗೆ ಏನೋ ಒಂದು ಭಯ ಗೀತಿ ಏನು ಅನ್ನೋದಿಲ್ಲ. ಸೊ ಏನ್ ಹೇಳ್ತಿದೆ ಅಂದ್ರೆ, ಪೊಲೀಸ್ ಇದಾರೆ, ಸೊ ನಮ್ಗೆ ಜನಗಳ ಪಬ್ಲಿಕ್ ಭಯ ಇದೆ ಅನ್ನೋದು ಏನಿಲ್ಲ. ಸೊ ಸಾಮೂಹಿಕವಾಗಿ ನಾವು ಹೇಗೆ ನೀವ್ ಹತ್ರ ಮಾತಾಡ್ತಿದೀವಿ, ಯಾವ ತರ ಹೋಗ್ತಿದೀವಿ, ಸೊ ನಮ್ ಜೊತೆದಲ್ಲೇ ಇರ್ತಾರ, ಹೇಗಿರ್ತಾರ ಅನ್ನೋದು ಒಂದು ಏನು ಕ್ಲಿಯರೆನ್ಸ್ ಇಲ್ಲ.
ಸೊ ಆದ್ದರಿಂದ ಕಳ್ತನ ಆಗಿದೆ ಒಂದು 2-3 ದಿನ ಆಗಿದೆ. ಕಳ್ತನ ಆಗಿ ನಮ್ ದೇವಸ್ಥಾನದಲ್ಲಿ ಆಗಿರ್ಬೋದು, ಮುನೇಶ್ವರ ದೇವಸ್ಥಾನ ಆಗಿರ್ಬೋದು, ಕಳ್ತನ ಆಗಿ 2-3 ದಿನ ಆಗಿರೋದ್ರಿಂದ ಒಂದು ಪೊಲೀಸರು ಏನ್ ಕ್ರಮ ತಗೊಳಿದ್ದಾರೆ, ಅದನ್ನ ಫಾಲೋ ಅಪ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಯಾವ್ದೇ ಅಂತ ಮಾಹಿತಿ ನಮ್ಗೆ ಸಿಕ್ಲಿಲ್ಲ. ಸೊ ಅದೇ ರೀತಿ ನಮ್ ಸರೌಂಡಿಂಗ್ ಅಲ್ಲಿ ಏನ್ ದೇವಸ್ಥಾನಗಳಿದೆ ಊರ್ ಪಕ್ಕ ಅಕ್ಕಪಕ್ಕ, ಸೊ ಅದೇ ರೀತಿ ಆಗ್ತಾನೆ ಇದಾವೆ. ಸೊ ಹಾಗಾಗಿ ನಾವು ಪೊಲೀಸವ್ರಿಗೆ ಏನ್ ಹೇಳ್ತಿದೀವಿ ಅಂತಂದ್ರೆ, ಯಾಕಿನ್ನು ನಮ್ಗೆ ಎಷ್ಟೊಂದು ಕ್ಲಿಯರೆನ್ಸ್ ಆಗ್ಲಿ, ಏನೇ ಒಂದು ಈ ತರದ ಆಗ್ಲಿ ಎವಿಡೆನ್ಸ್ ಏನು ಆಗಿದೆ, ಸೊ ಅದನ್ನ ಕೆಮ್ ತಗೊಂಡು ಕ್ರೈಮ್ ಆಗಿರ್ಬೋದು ಏನಾಗಿರ್ಬೋದು ಪರ್ಟಿಕ್ಯುಲರ್ ಗೋಯಿಂಗ್ ಆನ್ ಫಾಸ್ಟ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತದೆ, ನಮ್ಗೆ ಒಂದು ಓಡಾಡಕ್ಕೆ ಆಗ್ಲಿ ಏನಕ್ಕೆ ಆಗ್ಲಿ ಒಂದು ಧೈರ್ಯ. ಸೊ ನಾನೇನ್ ಕೇಳ್ತೀನಿ ಅಂತಂದ್ರೆ, ಸೊ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ಸ್ ಏನಕ್ಕೆ ಬೇಕು? ಸೊ ನಮ್ಮ ಕರ್ನಾಟಕದ ಒಂದೊಂದು ಬಾರ್ಡರ್ ಆಗಿರೋದ್ರಿಂದ, ಸೊ ಒಂದು ಚೈನ್ ಸ್ನಾಪಿಂಗ್ ಆಗ್ಬೋದು, ಒಂದು ಕಳ್ತನಕ್ಕೆ ಏನೇ ಆಗಿರ್ಬೋದು, ಸೊ ಈಸಿಯಾಗಿ ನಮ್ಗೆ ಎಕ್ಸಿಟ್ ಆಗ್ಬೋದು. ಸೊ ಬಾರ್ಡರ್ ಗಳಲ್ಲಿ ಏನಿದೆಯೋ ಅದನ್ನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು ಫಾಸ್ಟ್ ಇರಬೇಕು. ಯಾಕಂತಂದ್ರೆ ಒಂದು ಈ ಕ್ಷೇತ್ರದಲ್ಲಿ ಆಗಿರ್ಬೋದು ಏನಾದ್ರು ಆಯ್ತು ಪ್ರಾಬ್ಲಮ್ ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಯ್ತು ಅಂದ್ರೆ ನಮ್ಗೆ ಯಾವ್ದೇ ರೀತಿಯಂತ ಮಾಹಿತಿಗಳಾಗ್ಲಿ ಏನೇ ಆಗ್ಲಿ ಸೆಕ್ಯೂರಿಟಿಗಳಾಗ್ಲಿ ಏನ್ ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಾವೇನ್ ರಿಕ್ವೆಸ್ಟ್ ಮಾಡ್ತೀವಿ ಅನ್ನೋದಾದ್ರೆ, ಈ ಬಾರ್ಡರ್ಸ್ ಹೆಚ್ಚಿನದಾಗಿ ಸಪೋರ್ಟ್ ಆಗಿರ್ಬೇಕು. ಏನೋ ಒಂದು ಕ್ರೈಮ್ ಆಗಿರ್ಬೋದು, ಏನೋದೊಂದು ಕಳ್ತನ ಆಗಿರ್ಬೋದು, ಚೈನ್ ಸ್ನಾಪಿಂಗ್ ಏನ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ನಮಗೆ ಫಾಲೋ ಅಪ್ ಇರ್ಬೇಕು, ಇಮಿಡಿಯೇಟ್ ಸೆಕ್ಯೂರಿಟಿ ಅನ್ನೋದು ಇರ್ಬೇಕು. ಸೊ ಆಗಿಲ್ಲ ಅಂತಂದಾಗ ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು, ಒಂದು ಬೇರೆ ಬೇರೆ ಏನ್ ಸಪೋರ್ಟಿವ್ ಆಗಿರುತ್ತೋ ಅದೆಲ್ಲ ನಮ್ಗೆ ಇರೋದು ವೇಸ್ಟ್ ಅನ್ಸ್ ಕಾಣುತ್ತೆ ನಮ್ಗೆ. ಸೊ ಅದ ರೀತಿ ನಮ್ಗೆ ಒಂದು ಸರಿ ಬರ್ತಿಲ್ಲ. ಸೊ ನಮ್ಗೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಬೇಡ ಅನ್ನೋದೇ ನಮ್ಗೊಂದು ಭಯ. ಸೊ ಕೊಟ್ರೆ ನಾವ್ ಸೇಫ್ ಆಗ್ತೀವಿ ಅನ್ನೋದು ಎಲ್ಲೂ ಕಾಣ್ತಿಲ್ಲ ನಮ್ಗೆ. ಆಮೇಲೆ ಸೊ ಅದೊಂದು ಗ್ಯಾಂಗು ಇದೊಂದೇ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದೆ ಅಂತ ಸಹ ಒಂದು ಅನುಮಾನ ಇದೆ. ಹೌದು ಸರ್. ಸರಿ, ನಾವೇನ್ ಹೇಳ್ತೀವಿ, ತಿಂಗಳಿಗೆ ಹೆಚ್ಚಿನ ಮಾಹಿತಿ ತಿಂಗಳಿಗೆ ಒಂದು 4-5 ತರ ನೋಡ್ತೀವಿ. ಸೊ ನಮ್ಮ ಹತ್ರ ಏನಿಲ್ಲ ಅಂತ ತಿಂಗಳಿಗೆ ಬೇರೆ ಒಂದು ನಮ್ಮ ಫೋಟೋಸ್ ಆಗಿರ್ಬೋದು, ಒಂದು ಏನೋ ಒಂದು ಗುಡ್ನೆಸ್ ಫೋಟೋಸ್ ಇಲ್ಲ ನಮ್ಮ ಹತ್ರ. ಎಲ್ಲ ಈ ತರ ರಾಬರಿ ವಿಡಿಯೋಗಳೇ ನಮ್ಮ ಹತ್ರ ತುಂಬಾ ಚೆನ್ನಾಗಿ ಗ್ರೂಪ್ಗಳಲ್ಲಾಗಿರ್ಬೋದು, ಫೋನ್ಗಳಲ್ಲಾಗಿರ್ಬೋದು ನಮ್ಗೆ ಕಾಣುತ್ತೆ. ಸೊ ಒಂದು ಫೋನ್ ಕಿತ್ಕೊಂಡು ಹೋದಾಗಿರ್ಬೋದು, ಒಂದ್ ಹೆಣ್ಮಗು ಓಡಾಡೋದಕ್ಕೆ ಒಂದು ಸೆಕ್ಯೂರಿಟಿ ಇಲ್ಲ ನಮ್ಗೆ. ಯಾವ ತರ ನಾವು ಒಂದು ಸೇಫ್ಟಿ ತಗೋಬೇಕು ಅನ್ನೋದು ನಮ್ಗಿಲ್ಲ. ಸೊ ಯಾವಾಗ್ಲೂ ನಾವು ಪಕ್ಕದಲ್ಲಿ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಲಿಕ್ಕೆ ನಾವೇನೋ ಒಂದು ಪೊಲಿಟಿಷಿಯನ್ ಇಲ್ಲ, ನಾವೊಂದು ಏನ್ ಹೇಳ್ತೀವಿ, ನಾವೊಂದು ಸೆಲೆಬ್ರಿಟೀಸ್ ಆಗಿರ್ಬೋದು ಏನೇ ಆಗಿರ್ಬೋದು, ಅವ್ರಿಗಿದ್ದಂಗೆ ನಮ್ಗೇನು ತಗೊಳಕ್ ಆಗೋದಿಲ್ಲ. ಸೊ ಅದಕ್ಕೆ ಅನ್ಬಿಟ್ಟು ಪೊಲೀಸ್ ಏನ್ ಸಿಬ್ಬಂದಿ ಇರುತ್ತೆ ಅವರು ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಪಬ್ಲಿಕ್ ನೈಟ್ ಸರ್ವೆ ಆಗಿರ್ಬೋದು, ಏನಾಗುತ್ತೆ ಏನಿದೆ ಯಾವ ಟೈಮಲ್ಲಿ ಏನ್ ನಡೆಯುತ್ತೆ ಅದನ್ನೆಲ್ಲ ಅವ್ರು ಕ್ಯಾರಿ ಮಾಡ್ಬೇಕು. ಯಾವಾಗ ಆ ತರ ಇದೆಲ್ಲ ಇಲ್ಲ, ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಧನ್ಯವಾದಗಳು. ಸ್ಥಳೀಯರ ಆತಂಕವೇ ಬೇರೆ ರೀತಿಯಾಗಿದೆ. ಯಾಕಂದ್ರೆ ಇದೊಂದೇ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳಾಗ್ತಾ ಇದೆ. ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ. ಒಬ್ರು ಮಹಿಳೆಯರು ರೋಡ್ ನಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಚುಡಾಯಿಸ್ತಾ ಇದ್ದಾರೆ. ಅವರಿಗೆ ಸೇಫ್ಟಿ ಪ್ರಶ್ನೆ ಎದ್ದಿದೆ. ಈ ರೀತಿಯಾಗಿ ದರೋಡೆ ಪ್ರಕರಣಗಳು, ರಾಬರಿ ಪ್ರಕರಣಗಳು, 1-2 ಈ ರೀತಿಯಾದಂತಹ ಪ್ರಕರಣಗಳು, ಸಮಾಜಘಾತಕ ಕೃತ್ಯಗಳು ಇವೆಲ್ಲ ಸಹ ಹೆಚ್ಚಾಗ್ತಾ ಇದೆ ಆನೇಕಲ್ ತಾಲೂಕಿನಲ್ಲಿ. ಏನಾದ್ರೂ ಆನೇಕಲ್ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಏನಾದ್ರು ಹದಗೆಟ್ಟು ಹೋಗಿದ್ಯಾ? ಅದು ಈಗ ಪ್ರಶ್ನೆಯಾಗಿ ಬಂದಿರುವಂತದ್ದು. ಯಾಕಂದ್ರೆ ಅಲ್ಲಿ ಸ್ಥಳೀಯರು ಸಹ ಮಾತನಾಡುವಂತಹ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು, ಫಾಸ್ಟ್ ಮೂವಿಂಗ್ ಇಲ್ಲ, ತಕ್ಷಣಕ್ಕೆ ಕ್ರಮ ಆಗುವಂತಹ ಕೆಲಸವನ್ನ ಪೊಲೀಸರು ತಗೊಳ್ತಾ ಇಲ್ಲ. ಎಲ್ಲ ಆದ ಮೇಲೆ ಬಂದು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅದರ ವರದಿಯನ್ನು ಸಹ ನಮಗ್ ಕೊಡಲ್ಲ. ಏನ್ ಕ್ರಮ ಆಯ್ತು ಏನಾಯ್ತು ಅದು ಯಾವ್ದನ್ನು ಸಹ ಹೇಳಲ್ಲ. ಸುಮ್ನೆ ಸೈಲೆಂಟ್ ಆಗಿರ್ತಾರೆ. ಇದೆಲ್ಲೋ ಒಂದ್ ಕಡೆ ನಮ್ಗೆ ಅನುಮಾನನೂ ಸಹ ಮೂಡಿಸ್ತಾ ಇದೆ ಅಂತ ಸಹ ಹೇಳ್ತಾ ಇದ್ದಾರೆ. ಪೊಲೀಸರು ಯಾಕೆ ಈ ರೀತಿಯಾದಂತಹ ಮೌನ ತಾಳಿದ್ದಾರೆ, ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ, ಇದೆಲ್ಲವೂ ಸಹ ಒಂದ್ ಕಡೆ ಅವರೇ ಇದನ್ನ ಪ್ರಶ್ನೆಯನ್ನ ಮಾಡ್ಕೋಬೇಕಾಗ್ತದೆ. ಮತ್ತೆ ಸ್ಥಳೀಯರು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ರೆ ಮೊದಲು ಅದರಿಂದ ಆರೋಪದ ಮುಕ್ತರಾಗಿ ಬರಬೇಕು ಪೊಲೀಸರು. ಈ ಒಂದು ಪ್ರಕರಣ ಇನ್ಯಾವುದು ಸಹ ಈ ರೀತಿಯಾದಂತಹ ಪ್ರಕರಣ ಆಗದ ರೀತಿ ನಡೆಸ್ಕೋಬೇಕು. ಗಸ್ತು ತಿರುಗುವಂತಹ ಸಿಬ್ಬಂದಿಯನ್ನ ಇಮಿಡಿಯೇಟ್ ಆಗಿ ಗಸ್ತನ್ನ ಹೆಚ್ಚಿಸಬೇಕು. ಆ ಭಾಗದಲ್ಲಿ ಹೆಚ್ಚಿಸಿದಾಗ ಈ ರೀತಿಯಾದಂತಹ ಕೃತ್ಯಗಳು ನಡೆಯಲ್ಲ. ಎಲ್ಲೆಲ್ಲಿ ನಿಮ್ಮ ಮಾಹಿತಿಗೆ ಖಂಡಿತವಾಗ್ಲೂ ಇರ್ತದೆ. ಯಾಕೆಂದ್ರೆ ಯಾವ ದೇವಸ್ಥಾನ ಒಂದು ರೀತಿಯಾಗಿ ಶ್ರೀಮಂತ ಭರಿತವಾಗಿದೆ, ಏನಾದ್ರೂ ಒಡವೆಗಳಿರುವಂತದ್ದು, ಅಲ್ಲಿ ಎಲ್ಲವನ್ನು ಸಹ ನಿಮ್ ಗಮನಕ್ಕಿರುತ್ತೆ. ಸೊ ಆ ಒಂದು ಭಾಗಗಳಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ಏನ್ ಗುರುತಿಸ್ತೀರಿ ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ, ಅಟ್ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಕಡೆ ಗಸ್ತನ್ನ ಹಾಕಿ ಮತ್ತೆ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡಿ. ಚೀತಾ ಆಗಿರ್ಬೋದು, ಹೊಯ್ಸಳ ಆಗಿರ್ಬೋದು, ಈ ರೀತಿಯಾದ ಗಸ್ತ್ ತಿರುಗ್ತಾ ಇರ್ತಾರೆ. ಅವ್ರಿಗೆ ಜೊತೆಗೆ ಮುಖ್ಯವಾಗಿ ಅವ್ರಿಗೂ ಸೇಫ್ಟಿಯನ್ನ ಕೊಡಿ. ಹಾಗೆ ಅಲ್ಲಿ ಇರುವಂತಹ ಒಂದು ಏನು ದೇವಸ್ಥಾನಗಳಿರ್ಬೋದು, ಮನೆಗಳಾಗಿರ್ಬೋದು, ನೀವು ಹೆಚ್ಚು ಗಸ್ತು ತಿರುಗ್ತಾ ಇದ್ರೆ ಮತ್ತೆ ಈ ಒಂದು ಪ್ರಕರಣಗಳು ಮರುಕಳಿಸಲ್ಲ. ಹೆದರ್ತಾರೆ ಪೊಲೀಸರು.
ಬೆದರಿಕೆಯನ್ನ ನೀವು ಹಾಗೆ ಇಟ್ಕೋಬೇಕು. ಇಲ್ಲ ಅಂದ್ರೆ ಸ್ಥಳೀಯರು ಮತ್ತೆ ಸಾರ್ವಜನಿಕರು ನಿಮ್ಮ ಮೇಲೇನೆ ಆರೋಪ ಮಾಡುವಂತ ಸಂದರ್ಭಗಳು ಬರುತ್ತದೆ. ಮತ್ತೆ ಈಗಾಗಲೇ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ, ನಾವು ಠಾಣೆ ಮುಂದೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಸಹ ಮಂಜುನಾಥ್ ಹೇಳ್ತಾ ಇದ್ರು. ಆ ರೀತಿಯಾದಂತಹ ಘಟನೆಗಳಿಗೆ, ವಿಚಾರಗಳಿಗೆ ನೀವು ಆಸ್ಪದವನ್ನ ಕೊಡಬಾರದು, ಇಮಿಡಿಯೇಟ್ ಆಗಿ ಆ ಕಳ್ಳರನ್ನ ಬಂಧನವನ್ನ ಮಾಡಬೇಕು ಅಂತ ಸಹ ಕೇಳ್ಕೊತಾ ಇರುವಂತದ್ದು. ನಮ್ಮ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಡ್ಬೋದು. ಇವತ್ತು ಪೇಪರ್ ಎತ್ಕೊಂಡ್ರೆ ಬೆಳಗ್ಗೆ ಕಳ್ಳತನಗಳು, ಕ್ರೈಮ್ ಸ್ಕ್ಯಾಚಿಂಗ್ಗಳು, ಇದೇ ಮಾಹಿತಿಗಳು ಇವತ್ತು ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಇದಕ್ಕೆ ಯಾರು ಕಾರಣ ಅನ್ನೋದನ್ನು ಇವತ್ತು ಯಾರ ಮೇಲೆ ಆರೋಪ ಮಾಡಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡಬೇಕಾ, ಪೊಲೀಸ್ ವ್ಯವಸ್ಥೆ ವಿರುದ್ಧ ಮಾತಾಡಬೇಕಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಇವತ್ತು ವಿಶೇಷವಾಗಿ ಇವತ್ತೇನು ಇಲ್ಲಿ ಚೌಡೇಶ್ವರಿ ದೇವಾಲಯದಲ್ಲಿ ಕಳ್ಳತನ ಆಗಿದೆ, ಮತ್ತು ಇಲ್ಲೇ ನಮ್ಮದೇ ಊರಲ್ಲಿ ಮುನೇಶ್ವರ ಟೆಂಪಲಲ್ಲಿ ಕಳ್ಳತನ ಆಗಿದೆ. ಎರಡು ಒಂದೇ ದಿವಸನೇ ಆಗಿದೆ ಸರ್ ನಿಮ್ಮೂರಿನಲ್ಲಿ? ನಮ್ಮೂರಲ್ಲಿ ಎರಡು ಒಂದೇ ದಿವಸ ಆಗಿದೆ. ಹಾಗೆ ಬಿಕ್ಕನಹಳ್ಳಿಯಲ್ಲಿ ಆಗಿದೆ, ನಿನ್ನೆನೆ ಗುಡ್ಡೇಟಿಯಲ್ಲಾಗಿದೆ. ಅಂದರೆ ಯಾವ ಮಟ್ಟಕ್ಕೆ ಇವತ್ತು ಪೊಲೀಸ್ ವ್ಯವಸ್ಥೆ ಎಲ್ಲಿ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಏನು ರೌಂಡಿಂಗ್ಸ್ ಹಾಕಬೇಕು ಅದನ್ನು ಸಮರ್ಪಕವಾಗಿ ಯಾರೂ ಕೂಡ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ ಅಂತ ನಾನು ನೇರವಾಗಿ ಅವ್ರಿಗೆ ಆರೋಪ ಮಾಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಕೇಳಿದ್ರೆ ಯಾಕೆ ಈ ಥರ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೆನ್ಸ್ ಇಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ನಮ್ಮಲ್ಲಿ ಸ್ಟಾಫ್ ಇಲ್ಲ, ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಸಾಮಾನ್ಯ ಜನ ಮೊನ್ನೆ ಶನಿವಾರ ಸಂಜೆಯಲ್ಲೇ ಕೂಡ ಸ್ಕ್ರೀನ್ ಸ್ಕ್ಯಾಚಿಂಗ್ ಮಾಡುವಂಥ ಅಟೆಂಪ್ಟ್ಗಳಾಗಿದೆ. ಅದು ಕಲ್ಲಹಳ್ಳಿಯಲ್ಲಾಯಿತು, ಅಕಸ್ಮಾತ್ ತಪ್ಪೋಗಿದೆ. ಅದು ಚೆಮ್ಮೇನಹಳ್ಳಿಯಲ್ಲಿ ಆಗಿದೆ. ಚೆಮ್ಮೇನಹಳ್ಳಿಯಲ್ಲಿ ಅದೇ ಟೈಮಲ್ಲಿ ಏನು ವೆಹಿಕಲಲ್ಲಿ ಬಂದ ಅದನ್ನು ಅಲ್ಲಿ ಸ್ಕ್ರೀನ್ ಸ್ಕ್ಯಾಚ್ ಆಗಿದೆ. ಇವತ್ತು ಪಂಚಾಯಿತಿಯಲ್ಲಿ CCTVಗಳು ಎಲ್ಲ ಊರುಗಳಲ್ಲಿ ಅಳವಡಿಸಿದ್ದಾರೆ. ಆದರೆ ನಿಜವಾಗಲೂ ಇದನ್ನು ಪೊಲೀಸು ಏನು ಇದನ್ನು ಗಮನಿಸ್ತಾ ಇದ್ದಾರಾ, CCTVಗಳಲ್ಲಿ ಗಮನಿಸಿ ಅದನ್ನು ಮಾಹಿತಿ ತಗೊಂಡು ಅನುಮಾನಾಸ್ಪದವಾಗಿ ಓಡಾಡುವಂಥವ್ರನ್ನ ಐಡೆಂಟಿಫೈ ಮಾಡಿ ಹಿಡಿಯುವಂಥ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ. ವೇಸ್ಟಾಗಿ